ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡೆಲ್ಟಾ ಝೋನ್. ಇವತ್ತಿನ ಕ್ಲಾಸಲ್ಲಿ ನಾವು ಗ್ರೂಪ್ ಸಿ ಪೇಪರ್ 2 ಬಗ್ಗೆ ಮಾತಾಡೋಣ. ಪೇಪರ್ 1 ಬಗ್ಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತು ನಾವು ಪೇಪರ್ 2 ಬಗ್ಗೆ ಮಾತಾಡೋಣ. ಇದರಲ್ಲಿ 3 ಸಬ್ಜೆಕ್ಟ್: ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಸೈನ್ಸ್. ಕನ್ನಡ 35 ಅಂಕಗಳು, ಇಂಗ್ಲೀಷ್ 35 ಅಂಕಗಳು, ಕಂಪ್ಯೂಟರ್ ಸೈನ್ಸ್ 30 ಅಂಕಗಳು. ನಾವು ಇವಾಗ ಕಂಪ್ಯೂಟರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಲಾಸ್ಟ್ ಇಯರ್ ಕ್ವಶನ್ಸು ಒನ್ ಬೈ ಒನ್ ನೋಡೋಣ. ಇವಾಗ ಮೊದಲನೇದು ಕ್ವಶನ್ನು: ಐಡೆಂಟಿಫೈ ದ ಲಾಜಿಕಲ್ ಆಪ್ರೇಟರ್ ಆ್ಯಂಡ್ ಆರ್ ನಾಟ್. ಅಂದರೆ ಈ ಕೊಟ್ಟ ಫಿಗರು ಯಾವ ಆಪ್ರೇಟರ್ ಇದೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ಇದು ಆರ್ ಆಪ್ರೇಟರ್. ಬೇಸಿಕಲಿ ಲಾಜಿಕಲ್ ಗೇಟ್ಸು ತ್ರೀ ಟೈಪ್ಸ್: ನಾಟ್, ಆ್ಯಂಡ್, ಆರ್. ಅಂದರೆ ಇವು ಮೂರು ಬೇಸಿಕಲಿ 3 ಗೇಟ್ಸ್ ಲಾಜಿಕಲಿ. ಫಸ್ಟ್ ನಾಟು, ಆ್ಯಂಡ್, ಆರ್. ಇದರಿಂದ ಫರ್ದರ್ ಗೇಟ್ಸನ್ನು ಮಾಡ್ಬೋದು. ಲೈಕ್ ನ್ಯಾಂಡ್ ಗೇಟ್, ಎಕ್ಸ್ ಆರ್ ಗೇಟ್, ನಾರ್ ಗೇಟ್ ಮತ್ತು ಎಕ್ಸ್ ನಾರ್ ಗೇಟ್. ಅಂದರೆ ಎಕ್ಸ್ ಆರ್ ಅಂದರೆ ಎಕ್ಸು ಮತ್ತು ಆರ್ ಗೇಟ್. ನ್ಯಾಂಡ್ ಅಂದರೆ ಆ್ಯಂಡ್. ಈ ಥರ ಮಿಕ್ಸ್ ಕಾಂಬೈನ್ ಆಗಿ ಇಷ್ಟು ಫರ್ದರ್ ಆಗಿ ಇದರಿಂದ ಬರುವಂಥ ಗೇಟ್ಸ್ಗಳು. ಸೊ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓನ್ಲಿ 3 ಗೇಟ್ಸ್ ಇಸ್ ನೆಸೆಸರಿ. ನಿಮಗೆ ಮತ್ತೆ ಇದರ ಟ್ರೂತ್ ಟೇಬಲ್ ಬರುತ್ತೆ, ಇವು ಯಾವ ಥರ ಅಪ್ಲಿಕೇಬಲ್ ಆಗುತ್ತೆ, ಯಾವ ಥರ ವರ್ಕ್ ಮಾಡ್ತೇನೆ. ಇಫ್ ಯು ವಾಂಟ್ ಅಂದರೆ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಿ. ನೀವು ಕಮೆಂಟ್ಸ್ ಬಾಕ್ಸಲ್ಲಿ ನನಗೆ ತಿಳಿಸಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಔಟ್ಪುಟ್ ಸ್ಟೇಟ್ಮೆಂಟ್. ಅಂದರೆ ಇದರಲ್ಲಿ ಯಾವುದು ಔಟ್ಪುಟ್ ಇಲ್ಲ. ಪ್ರಿಂಟ್ ಎಫ್ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್. ಇದರಲ್ಲಿ ಸ್ಕ್ಯಾನ್ ಎಫ್ ಒಂದು ಇನ್ಪುಟ್ಟು, ಉಳ್ಕಿದೆಲ್ಲ ಔಟ್ಪುಟ್ಟು. ಸೊ ಆನ್ಸರ್ ಈಸ್ ಡಿ. ಡಿ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 1 ಪೆಂಟಾಬೈಟ್ ಈಸ್ ಈಕ್ವಲ್ ಟು, ಇಲ್ಲಿ ಫಸ್ಟ್ ಒನ್ ಇದು 1024 ಟೆರಾಬೈಟ್, ಗೀಗಾಬೈಟ್, ಮೆಗಾಬೈಟ್ ಆ್ಯಂಡ್ ಎಕ್ಸಾಬೈಟ್. ಅಂದರೆ 1 ಪೆಂಟಾಬೈಟ್ ಈಕ್ವಲ್ ಟು ಎಷ್ಟು ಅಂದರೆ ಆನ್ಸರ್ ಈಸ್ ಫಸ್ಟ್ 1024 ಟೆರಾಬೈಟ್. ಲೈಕ್ ನಮ್ಗೆ ಬೇಸಿಕಾಗಿ ಗೊತ್ತಿರಬೇಕು 1 ಬೈಟ್ ಈಕ್ವಲ್ ಟು ಎಷ್ಟು. 1 ಬೈಟ್ ಈಕ್ವಲ್ ಟು ಬೈನರಿ ಡಿಜಿಟ್. 1 ಬಿಟ್ 8 ಬಿಟ್ ಈಕ್ವಲ್ ಟು 8 ಬಿಟ್ಸ್ ಈಕ್ವಲ್ ಟು 1 ಬೈಟ್. 1 ಬೈಟ್ ಈಕ್ವಲ್ ಟು ಬೈನರಿ ಡಿಜಿಟ್, 8 ಬಿಟ್ಸ್ ಈಕ್ವಲ್ ಟು 1 ಬೈಟ್. ಆ ಥರ 1024 ಬೈಟ್ಸ್ ಈಕ್ವಲ್ ಟು 1 KB. ಮತ್ತು 1024 KB ಈಕ್ವಲ್ ಟು 1 MB. ಈ ಥರ ಎಲ್ಲ ನಮಗೆ ಗೊತ್ತಿರಬೇಕು. ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ನಾನು ಇಲ್ಲಿ ಹೇಳೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಇನ್ಪುಟ್ ಡಿವೈಸ್. ಅಂದರೆ ಇದರಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಇಲ್ಲ.
ಪ್ರೊಜೆಕ್ಟರ್, ಮೈಕ್ರೋಫೋನ್, ಒ ಸಿ ಆರ್ ಮತ್ತು ಟಚ್ ಸ್ಕ್ರೀನ್. ಫಸ್ಟ್ ಆಫ್ ಆಲ್ ಒ ಸಿ ಆರ್ ಅಂದರೆ ಏನು, ಇದು ನಮಗೆ ಗೊತ್ತಿರಬೇಕು. ಒ ಸಿ ಆರ್ನ ಅರ್ಥ, ಫುಲ್ ಫಾರ್ಮ್ ಇದ್ದದ್ದು ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡ್. ಇಟ್ ಈಸ್ ಎ ಟೆಕ್ನಿಕ್ ಫಾರ್ ಸ್ಕ್ಯಾನಿಂಗ್ ಆಫ್ ದ ಪ್ರಿಂಟೆಡ್ ಪೇಜಸ್. ಅಂದರೆ ಇದರಿಂದ ಏನು ಮಾಡ್ತಾರೆ ಅಂದರೆ ಪ್ರಿಂಟೆಡ್ ಪೇಜಸ್ಗಳು ಸ್ಕ್ಯಾನ್ ಆಗುತ್ತೆ ಒ ಸಿ ಆರ್. ಮೈಕ್ರೋಫೋನ್ದು ಏನು ವರ್ಕ್ ಅಂದರೆ ಇಟ್ ಕನ್ವರ್ಟ್ ವಾಯ್ಸ್ ಇಂಟು ಡಿಜಿಟಲ್ ಫಾರ್ಮ್ ಇಸ್ ಮೈಕ್ರೋಫೋನ್. ಪ್ರೊಜೆಕ್ಟರ್, ವಾಟ್ ಈಸ್ ಅ ಪ್ರೊಜೆಕ್ಟರ್? ಇದು ಏನು ಮಾಡುತ್ತೆ ಅಂದರೆ ಲೈಕ್ ಕಂಪ್ಯೂಟರ್ ನಾವು ಏನೋ ಪಿ ಪಿ ಟಿ ಮಾಡ್ತಾ ಇರ್ತೀವಿ, ಆವಾಗ ಅದೊಂದು ಸ್ಕ್ರೀನ್ ಮೇಲೆ ಹಾಕಬೇಕಂದ್ರೆ ನಾವು ಪ್ರೊಜೆಕ್ಟರ್ ಯೂಸ್ ಮಾಡಿ ಅದು ದೊಡ್ಡ ಸ್ಕ್ರೀನ್ ಮೇಲೆ ಹಾಕ್ತೀವಿ. ಸೊ ಇದು ಏನಾಗುತ್ತೆ, ಇದು ಔಟ್ಪುಟ್ ಡಿವೈಸ್ ಆಗುತ್ತೆ. ಸೊ ಆನ್ಸರ್ ಈಸ್ 1 ಈಸ್ ಕರೆಕ್ಟ್. ಈ ಕ್ವಶನ್ ನೋಡಿ, ಫ್ಲ್ಯಾಶ್ ಮೆಮೊರಿ ಈಸ್ ಎ ಡ್ಯಾಶ್. ಅಂದರೆ ಆಪ್ಷನ್ 1 ರ್ಯಾಂಡಮ್ ಮೆಮೊರಿ, ಡಾಟಾ ಸ್ಟೋರ್ ದಟ್ ಕ್ಯಾನ್ ನೆವರ್ ಬಿ ರಿಟರ್ನ್, ಸಿ ನಾನ್ ವಾಲೆಟಲ್, ನನ್ ಆಫ್ ದಿ ಅಬವ್. ಇಲ್ಲಿ ಫ್ಲ್ಯಾಶ್ ಮೆಮೊರಿ ಮೊದಲು ನಾವು ತಿಳ್ಕೊಂಬೋದಂದರೆ ಫ್ಲ್ಯಾಶ್ ಮೆಮೊರಿ ಇದರಲ್ಲಿ ಬರುತ್ತೆ. ಇದು ಪ್ರೈಮರಿ ಮೆಮೊರಿಯಾ ಅಥವಾ ಸೆಕೆಂಡ್ರಿ ಮೆಮೊರಿ? ಫಸ್ಟ್ ಆಫ್ ಆಲ್ ಫ್ಲ್ಯಾಶ್ ಮೆಮೊರಿ ಈಸ್ ಸೆಕೆಂಡ್ರಿ ಮೆಮೊರಿ. ಅಂದರೆ ಸೆಕೆಂಡ್ರಿ ಮೆಮೊರಿ ಅಂದರೆ ಆಬ್ವಿಯಸ್ಲಿ ಸೆಕೆಂಡ್ರಿ ಮೆಮೊರಿ ನಾನ್ ವಾಲೆಟೈಲ್ ಮೆಮೊರಿ. ಸೊ ಆನ್ಸರ್ ಈಸ್ ಸಿ, ಫ್ಲ್ಯಾಶ್ ಮೆಮೊರಿ ಈಸ್ ಎ ನಾನ್ ವಾಲೆಟೈಲ್. ಅಂದರೆ ಇದು ಡಾಟಾವನ್ನು ಲಾಸ್ ಆಗಂಗಿಲ್ಲ ಇಫ್ ಪವರ್ ಈಸ್ ಆಫ್, ಟರ್ನ್ ಆಫ್. ಅದಕ್ಕೆ ಆನ್ಸರ್ ಸಿ ಈಸ್ ಕರೆಕ್ಟ್. ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಡಿವೈಸ್ ಕ್ಯಾನ್ ಸ್ಟೋರ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡಾಟಾ? ಅಂದರೆ ಕೆಳಗಿನಲ್ಲಿ ಯಾವುದು ಸ್ಟೋರ್ ಜಾಸ್ತಿ ಮಾಡುತ್ತೆ ಅಂದಂಗೆ ಅರ್ಥ. ಮೊದಲನೇ ಆಪ್ಷನ್ ಏನಂದರೆ ಫ್ಲಾಪಿ ಡಿಸ್ಕ್, ಹಾರ್ಡ್ ಡಿಸ್ಕ್, ಕಾಂಪ್ಯಾಕ್ಟ್ ಡಿಸ್ಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಆಪ್ಟಿಕಲ್ ಡಿಸ್ಕ್. ಅಂದರೆ ಮೊದಲು ಎದುರದ ಸ್ಟೋರೇಜ್ ಎಷ್ಟೈತಿ ನೋಡೋಣ, ಆಮೇಲೆ ಯಾವುದಂತ ನೀವೇ ಡಿಸೈಡ್ ಮಾಡಿ. ಓಕೆ, ಫ್ಲಾಪಿ ಡಿಸ್ಕ್ ಇದರ ಕೆಪ್ಯಾಸಿಟಿ ಎಷ್ಟಂದರೆ 1.2 MB. ಹಾರ್ಡ್ ಡಿಸ್ಕ್ ಅಪ್ ಟು 1 TB. ಹಾರ್ಡ್ ಡಿಸ್ಕಿನ ಕಾಂಪ್ಯಾಕ್ಟ್ ಡಿಸ್ಕ್ ಎಷ್ಟಾಯ್ತು ಇದ್ರ ಸ್ಟೋರೇಜ್ ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ಇದರ ಮೆಮೊರಿ ಇದು ಸ್ಟೋರೇಜ್ ಕೆಪ್ಯಾಸಿಟಿ 680 MB. ಇದ್ರದ್ದು 680 MB. ಹಾಗಾದರೆ ಇದು ಅರೌಂಡ್ ಅಪ್ ಟು 1 TB, 1.2 MB. ಅಂದರೆ ಇದರ ಎಲ್ಲಕ್ಕಿಂತ ಜಾಸ್ತಿ ಕೆಪ್ಯಾಸಿಟಿ ಇರೋದು ಹಾರ್ಡ್ ಡಿಸ್ಕ್ಗೆ. ಆನ್ಸರ್ ಈಸ್ ಬಿ ಈಸ್ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಔಟ್ಪುಟ್ ಡಿವೈಸ್? ಅಂದರೆ ಇದರಲ್ಲಿ ಯಾವುದು ಔಟ್ಪುಟ್? ಆಪ್ಷನ್ ಎ ಕೀಬೋರ್ಡ್, ಮಾನಿಟರ್, LCD, ಪ್ರಿಂಟರ್. ನೋಡಿ, ಪ್ರಿಂಟರು, ಮಾನಿಟರ್, LCD ಇವೆಲ್ಲ ಏನು ಔಟ್ಪುಟ್. ನಾಟ್ ಔಟ್ಪುಟ್ ಅಂದರೆ ಕೀಬೋರ್ಡ್ ಈಸ್ ನಾಟ್ ಎ ಔಟ್ಪುಟ್, ದಿಸ್ ಈಸ್ ಎ ಇನ್ಪುಟ್ ಡಿವೈಸಸ್. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ನೋಡಿ ಕ್ವಶನ್, ದ 2 kinds ಆಫ್ ಮೇನ್ ಮೆಮೊರೀಸ್ ಆರ್. ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿರಬೇಕು ವಾಟ್ ಈಸ್ ದ ಮೀನಿಂಗ್ ಆಫ್ ಮೇನ್ ಮೆಮೊರಿ. ಮೇನ್ ಮೆಮೊರಿ ಈಸ್ ನಥಿಂಗ್ ಬಟ್ ಪ್ರೈಮರಿ ಮೆಮೊರಿ. ಪ್ರೈಮರಿ ಮೆಮೊರಿಗೆ ಮೇನ್ ಮೆಮೊರಿ ಅಂತಾರೆ, ಮತ್ತು ಮೇನ್ ಮೆಮೊರಿಗೆ ಪ್ರೈಮರಿ ನಥಿಂಗ್ ಬಟ್ ಮೇನ್. ಓಕೆ, ಆಪ್ಷನ್ ನೋಡಿದ್ರೆ ಫಸ್ಟ್ ಒಂದೇದು ಪ್ರೈಮರಿ ಆ್ಯಂಡ್ ರ್ಯಾಂಡಮ್ ಆ್ಯಂಡ್ ಸೆಕೆಂಡ್ರಿ, ರ್ಯಾಮ್ ಆ್ಯಂಡ್ ರ್ಯಾಮ್ ಆ್ಯಂಡ್ ಸೆಕೆಂಡರಿ. ಅಂದರೆ ಇದ್ರ ನೋಡಿ, ಮೇನ್ ಮೆಮೊರಿ ಪ್ರೈಮರಿ ಮೆಮೊರಿ ಎರಡೂ ಒಂದೇ, ಸೊ ಇದು ಆಗಂಗಿಲ್ಲ. ರ್ಯಾಂಡಮ್ ಆ್ಯಂಡ್ ಸೆಕೆಂಡ್ರಿ, ಸೊ ಸೆಕೆಂಡರಿ ಆ್ಯಂಡ್ ಪ್ರೈಮರಿ ಎರಡು ಡಿಫ್ರೆಂಟ್ ಮೆಮೊರೀಸ್,
ಸೊ ಇದು ಆಗಂಗಿಲ್ಲ. ಆದಮೇಲೆ ರ್ಯಾಂಡಮ್ ಆ್ಯಂಡ್ ಸೆಕೆಂಡ್ರಿ ಇವೆರಡು ಮಿಕ್ಸ್ ಆಗಂಗಿಲ್ಲ. ಸೊ ಆನ್ಸರ್ ಸಿ ಈಸ್ ಕರೆಕ್ಟ್ ಆನ್ಸರ್, ರ್ಯಾಮ್ ಆ್ಯಂಡ್ ರೋಮ್. ಇವಾಗ ವಾಟ್ ಈಸ್ ದ ಮೀನಿಂಗ್ ಆಫ್ ರ್ಯಾಮ್ ರೋಮ್ ಫಸ್ಟ್ ನೋಡೋಣ. ಮೊದಲಿಗೆ ರ್ಯಾಮ್. ರ್ಯಾಮ್ ಫಸ್ಟ್ ಆಫ್ ಆಲ್ ರ್ಯಾಮ್ ಫುಲ್ ಫಾರ್ಮ್. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ರ್ಯಾಮ್. ಇದು ಟೆಂಪ್ರರಿ ಮೆಮೊರಿ, ಅಂದರೆ ಯಾವಾಗ ಪವರ್ ಟರ್ನ್ ಆಫ್ ಆಗುತ್ತೆ ಸಿ ಪಿ ಯುವಿಂದ ಅಥವಾ ಸಿಸ್ಟಮಿಂದ ನಾವು ಮಾಡಿರೋಂಥ ಡಾಟಾ ಅಥವಾ ಇನ್ಫಾರ್ಮೇಷನ್ ಲಾಸ್ಟ್ ಆಗಿಬಿಡುತ್ತೆ ಫಾರ್ ಎವರ್. ಸೊ ನಮಗೆ ಡಾಟಾ ಸ್ಟೋರ್ ಆಗಂಗಿಲ್ಲ. ಇದು ಟೆಂಪ್ರರಿ ಮೆಮೊರಿ. ಮತ್ತು ಇದು ನಾನ್ ವೊಲಟೈಲ್ ಅಂತೂ ಹೇಳ್ಬೋದು, ಇದರಲ್ಲಿ ಎರಡು ಟೈಪ್ ಆಫ್ ಮೆಮೊರೀಸ್. ಒಂದನೇದು ಡೈನಮಿಕ್ ರ್ಯಾಮ್, ಮತ್ತು ಎರಡನೇದು ಸ್ಟ್ಯಾಟಿಕ್ ರ್ಯಾಮ್. ರ್ಯಾಮ್ ಮೆಮೊರಿಲಿ ಎರಡು ಟೈಪ್ಸು, ಡೈನಮಿಕ್ ಡಿ ರ್ಯಾಮ್ ಆ್ಯಂಡ್ ಎಸ್ ರ್ಯಾಮ್ನು ಅನ್ಬೋದು. ಓಕೆ. ಮತ್ತು ರಾಮ್ ಅಂದರೆ ಏನು? ಫಸ್ಟ್ ಫುಲ್ ಫಾರ್ಮು. ರಾಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ. ಇದು ಯಾವ ಥರ ಅಂದರೆ ರ್ಯಾಮಲ್ಲಿ ಏನಿರುತ್ತೆ, ರೀಡು ರೈಟ್ ಎರಡೂ ಮಾಡ್ಬೋದು. ಇದರಲ್ಲಿ ಓನ್ಲಿ ನಾವು ರೀಡ್ ಮಾಡ್ಬೋದು, ಇದಕ್ಕೆ ರೈಟ್ ಮಾಡೋಂಗಿಲ್ಲ. ಒಂದು ಸಲ ಇದರಲ್ಲಿ ಸೆಟ್ ಮಾಡಿದ್ರೆ ಮುಗೀತು. ನೆಕ್ಸ್ಟ್ ಅದಕ್ಕೆ ಡಿಬಗ್ ಆ ಥರ ಏನು ಅಂದರೆ ಇರೇಜ್ ಮಾಡಿ ಮತ್ತೆ ಬರಿಬೋದು. ಅದು ರೀಡ್ ರೈಟ್ ಎರಡು ಒಂದೇ ಸಲ ಸೈಮಲ್ಟೇನಿಯಸ್ಲಿ ಆಗಂಗಿಲ್ಲ. ಇದರಲ್ಲಿ ಹಾಗೆ ಇದು ಪರ್ಮನೆಂಟ್ ಮೆಮೊರಿ. ಇಟ್ ಈಸ್ ಎ ನಾನ್ ವೊಲಟೈಲ್, ಅಂದರೆ ಇದರಲ್ಲಿ ಡಾಟಾ ಸ್ಟೋರ್ ಆದರೆ ಲಾಸ್ ಆಗಂಗಿಲ್ಲ ಇಫ್ ಪವರ್ ಈಸ್ ಆಫ್ ಆಲ್ಸೋ. ಮತ್ತು ಇದರಲ್ಲಿ 3 ಟೈಪ್ಸ್ ಬರುತ್ತೆ. ಮೊದಲನೇದು ಆಗಿ ಪಿ ರಾಮ್, ಎರಡನೇದು ಇ ಪಿ ರಾಮ್, ಮೂರನೇದು ಇ ಪಿ ರಾಮ್. ಪಿ ರಾಮ್ ಅಂದರೆ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಇ ಪಿ ರಾಮ್ ಅಂದರೆ ಇರೇಜಬಲ್ ಪ್ರೋಗ್ರಾಮ್ ರೀಡ್ ಓನ್ಲಿ ಮೆಮೊರಿ. ಮೂರನೇದಾಗಿ ಬಂದು ಎಲೆಕ್ಟ್ರಿಕಲಿ ಇರೇಜಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಇದು ರಾಮ್ ಇನ್ಫಾರ್ಮೇಷನ್, ರ್ಯಾಮ್. ತುಂಬ ಇಂಪಾರ್ಟೆಂಟ್ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ. ಇದು ಇನ್ನೊಂದು ಸಲ ರಿಮೈಂಡ್ ಮಾಡ್ತೀನಿ. ರ್ಯಾಮ್ ಆ್ಯಂಡ್ ರಾಮ್ ಎರಡು ಡಿಫ್ರೆನ್ಷಿಯೇಟ್ ಮಾಡಿ ಹೇಳ್ತೀನಿ ಶಾರ್ಟಾಗಿ. ರ್ಯಾಮ್ ಅಂದರೆ ಟೆಂಪ್ರರಿ ಮೆಮೊರಿ, ರಾಮ್ ಅಂದರೆ ಪರ್ಮನೆಂಟ್ ಮೆಮೊರಿ. ಇನ್ ರ್ಯಾಮ್ ವಿ ಕ್ಯಾನ್ ರೀಡ್ ಆ್ಯಂಡ್ ರೈಟ್, ಇನ್ ರಾಮ್ ವಿ ಕ್ಯಾನ್ ಜಸ್ಟ್ ರೀಡ್. ಓಕೆ. ಇದರಲ್ಲಿ ರ್ಯಾಮಲ್ಲಿ 2 ಟೈಪ್ಸ್. ರ್ಯಾಮಲ್ಲಿ 2 ಟೈಪ್ಸ್ ಲೈಕ್ ಡಿ ರ್ಯಾಮ್ ಮತ್ತು ಎಸ್ ರ್ಯಾಮ್. ರಾಮಲ್ಲಿ 3 ಟೈಪ್ಸ್. ಅವ್ಯಾವಂದರೆ ಪಿ ರಾಮ್, ಇ ಪಿ ಆರ್ ಒ ರಾಮ್ ಆ್ಯಂಡ್ ಇ ಪಿ ಆರ್ ಒ ರ್ಯಾಮ್. ಇಲ್ಲಿ 2 ಟೈಪ್ಸ್. ಇಲ್ಲಿ ಇದು ರ್ಯಾಮ್, ರಾಮ್. ಓಕೆನಾ? ಅಂದರೆ ಗೊತ್ತಾಯ್ತಾ? ಇದು ಭಾಳ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಳ್ಳಿ. ಇದರ ಡಿಫ್ರೆನ್ಸು ಮತ್ತು ಇದರ ವರ್ಕ್ಸು, ಇದು ಹೆಂಗೆ ವರ್ಕ್ ಮಾಡುತ್ತೆ ಇಷ್ಟು ನಿಮಗೆ ಗೊತ್ತಿರಬೇಕು. ಇವೇನು ಪ್ರೈಮರಿ ಮೆಮೊರಿಯಲ್ಲಿ ಬರುತ್ತೆ.
USB ಈಸ್ ವಿಚ್ ಟೈಪ್ ಆಫ್ ಸ್ಟೋರೇಜ್ ಡಿವೈಸ್? ನೋಡಿ, ನಮಗೆ ಗೊತ್ತಿರೋ ಪ್ರಕಾರ ಟೂ ಟೈಪ್ಸ್ ಆಫ್ ಸ್ಟೋರೇಜ್ ಡಿವೈಸ್, ಪ್ರೈಮರಿ ಆ್ಯಂಡ್ ಸೆಕೆಂಡರಿ. USB ಅಂದರೆ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ನೋ ದ ಫುಲ್ ಫಾರ್ಮ್ ಆಫ್ USB. USB ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್. ಸೊ ಫಸ್ಟ್ ಆಫ್ ಆಲ್ ಇದು ಯೂನಿವರ್ಸಲ್ ಸೀರಿಯಲ್ ಬಸ್. ಇದು ಪ್ರೈಮರಿ ಅಂತೂ ಆಗಂಗಿಲ್ಲ. ಇದು ಸೆಕೆಂಡರಿ. ಇದರ ಆನ್ಸರ್ ಇದ್ದು ಸೆಕೆಂಡರಿ. ಆಪ್ಷನ್ ಬಿ ಆಪ್ಷನ್ ಇಸ್ ಕರೆಕ್ಟ್. ಸೆಕೆಂಡರಿ ಮೆಮೊರಿ ಬಗ್ಗೆ ತಿಳ್ಕೊಬೇಕಂದ್ರೆ ದಿಸ್ ಈಸ್ ಎ ನಾನ್ ವಾಲಟೈಲ್ ಮತ್ತು ಪರ್ಮನೆಂಟ್ ಮೆಮೊರಿ. ವೆನ್ ಪವರ್ ಈಸ್ ಆಫ್ we won't lose data or information from the CPU or you say system. So it store the data even power is off. But in case of primary memory is not like that. If power is turned off, we lost the data. So this is primary memory is volatile in nature. Secondary memory is non-volatile in nature. USB is type of storage device, means is a secondary storage. Okay. Option B is correct answer for this. ಇಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಬೈನರಿ ನಂಬರ್. ಬೈನರಿ ಅಂದರೆ ಫಸ್ಟ್ ಆಫ್ ಆಲ್ ಇದು ಹೆಂಗೆ ತಿಳ್ಕೊಬೇಕಂದ್ರೆ ಬೈ ಅಂದರೆ 2. ಬೈನರಿ ಎಕ್ಸಾಂಪಲ್ ಯಾವುದಂದರೆ 2 ಡಿಜಿಟ್ ಬೈನರಿ. ಸೊ ABCD ಅಂತೂ ಬೈನರಿ ನಂಬರ್ ಇಲ್ಲ, ಅದು ಆಲ್ಫಾಬೆಟ್. ಓಕೆ. 2 3 4 is number. 0 1 1 0 all of the above. Answer is C is correct answer. ಬಟ್ ವಿ ಹ್ಯಾವ್ ಟು ನೋ ಬೈನರಿ ಎಲ್ಲಿ ಯೂಸ್ ಆಗುತ್ತೆ, ಯಾಕೆ ಯೂಸ್ ಆಗುತ್ತೆ. ನಮಗೆ ಯಾವ ಥರ ಲ್ಯಾಂಗ್ವೇಜಸ್ ಗೊತ್ತು, ಲೈಕ್ ಕನ್ನಡ, ಹಿಂದಿ, ಇಂಗ್ಲೀಷ್. ಅದೇ ಥರ ಕಂಪ್ಯೂಟರೇ ಅಂಡರ್ಸ್ಟ್ಯಾಂಡ್ ಆಗೋದು ಓನ್ಲಿ ಬೈನರಿ ಲ್ಯಾಂಗ್ವೇಜ್. ನೀವು ಏನೇ ಮಾಡಿರಿ, ಏನೇ ಟೈಪ್ ಮಾಡಿರಿ, ಲೈಕ್ ಮ್ಯಾಥಮೆಟಿಕ್ಸು, ಟೈಪಿಂಗು, ಏನೇ ಇನ್ಫಾರ್ಮೇಷನ್ ಕೊಡ್ರಿ, ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬೋದು ಬೈನರಿ ವೇಯಲ್ಲಿ. ಸೊ ಫಾರ್ ದಿಸ್ ಆನ್ಸರ್ ಸಿ ಈಸ್ ಕರೆಕ್ಟ್. ಇಲ್ಲಿಗೆ ನಾನು ಈ ಥರ ಕ್ಲಾಸನ್ನು ಮುಗಿಸ್ತೀನಿ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೇಳಬೇಕೇನೆಂದರೆ, ಪೇಪರ್ 1 ಆಲ್ರೆಡಿ ನಾವೇನು ಮಾಡೀವಿ, ಸಿಲೆಬಸ್ ವಿತ್ ಕ್ವಶನ್ ಪೇಪರ್ಸ್ 2 ವಿಡಿಯೋಸ್ ಅಪ್ಲೋಡ್ ಮಾಡೀವಿ. ಇಫ್ ನೀವು ನೋಡಲಿಲ್ಲ ಅಂದರೆ ನಾನು ಅದ್ರ ಲಿಂಕ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ತಾವುಗಳು ತಾವು ನೋಡಲಿಲ್ಲ ಅಂದರೆ ನೋಡಿ ಅಷ್ಟೇ. ಮತ್ತು ನಿಮ್ಮ ಫೀಡ್ಬ್ಯಾಕ್ ಕೊಡಿ ಕಮೆಂಟ್ಸ್ ಬಾಕ್ಸಲ್ಲಿ. ಇಫ್ ನಿಮ್ಮ ಮತ್ತೇನಾದರೂ ಬೇರೆ ಅಂದರೆ ಲೈಕ್ ಗ್ರೂಪ್ ಸಿ ರಿಲೇಟೆಡ್ ಯಾವುದರ ಸಬ್ಜೆಕ್ಟಿನ ಇದು ಹೇಳ್ರಿ ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಹೇಳ್ತೀವಿ. ಥ್ಯಾಂಕ್ ಯು.